ಮೊದಲು ಸುಮ್ಮನೆ ಇಲ್ಲಿಂದ ಹೊರಟೋಗು. ಈ ಸೂರ್ಯನ ಇತಿಹಾಸ ಪುಟದಲ್ಲೇ ಇಲ್ಲ. ನೀನಾಗಿಯೇ ನಿನ್ನ ಬಾಳಿನ ಕೇಳನ್ನು ನೀನೇ ಕೇಳಕತ್ತಿರುವೆ. ಈ ಸಿಂಹನ ಹೆಸರು ಕೇಳಿದರೆ ಸಾಕು ಕಂಪನಿಯ ಪಿಂಡ ಆದರೆ ನಿನ್ನಂತ ಬಡಾಧಿಕಾರಿ ಎಂದಿನಿಂದ ನನಗೆ ಕೇಳಬಹುದೇ? ನಿನ್ನಂತ ಬಡಬಾಲಿಗಾಗಿ ಹುಟ್ಟಿ ಬಂದರು ಶಬ್ದವನ್ನು ತಿಳಿಯುವ ನಿನ್ನ ಹೆಸರನ್ನು ಬಡ ಯಾಕೋ ಆಯ್ಕೆ ತಿರುಗ್ತಾ ಇದೆಯಾ? ನೋಡು, ಮೊದಲು ನನ್ನ ಹೆಸರನ್ನ ತಗೊಂಡು ನೀನೇನು ಮಾಡ್ತೀಯ? ಧರ್ಮದಿಂದ ಮುಚ್ಕೊಂಡು ದಾರಿ ಬಿಡು. ದಾರಿ ಬಿಡಲು ನಾನೇನು ದ್ವಾಪರಯುಗದ ಧರ್ಮರಾಯನ? ನಾನು ಏಕಲಿಯುಗದ ಕಾಮರಾಜ. ಅಂದ ಚಂದ ತುಂಬಿಕೊಂಡ ಹೆಣ್ಣನ್ನು ಅಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಉಲ್ಲಾಸಿಗೆ ಮೇಲೆ ಪ್ರೇಮ ಸಂಲಾಪ ನಡೆಸಲು ದೇವರೇ ಅಪ್ಪಣೆ ಹುಣ್ಣಿಮೆಯ ಬೆಳದಿಂಗಳಲ್ಲಿ ಕರಗಿ ಹೋಗುವ ಚಂದ್ರನಂತ ನರ್ತನ ಮಾಡುವ ನಿನ್ನ ನಡಿಗೆ ಮಿನುಗುವ ನಕ್ಷತ್ರಗಳಂತೆ ಮಟ್ಟಿಗಳ ಬಾಡಿಯಾಗುವಂತ ಪುಷ್ಪದ ದೇಹವನ್ನು ಸುಂದರವಾಗಿರೋ ಹೆಣ್ಣು ಮಕ್ಕಳ ಜೀವನವನ್ನ ಹಾಳು ಮಾಡಬೇಕು. ದಾರಿಯಲ್ಲಿ ನೀನು ನಿಂತಿದ್ದ ಅಂತ ಲೇ, ನೀನೇನು ಮನುಷ್ಯನ ಅಥವಾ ರಾಕ್ಷಸ? ನೀನು ಮನುಷ್ಯನಲ್ಲ, ನೀನೊಬ್ಬ ಮೃಗವಾಗಿರ್ಬೇಕು. ಈ ದೇವಸ್ಥಾನದಲ್ಲಿ ನಿಂತು ಕಾಮರಾಜನಿಗೆ ಬಾ ಅಂತ ಕರಿತಾ ಇದೆಯಲ್ಲ, ಒಳ್ಳೆ ಮಾತಿನ ಹೇಳ್ತಾ ಇದೀನಿ, ಸುಮ್ಮನೆ ಇಲ್ಲಿಂದ ಹೊರಟು. ಈ ದೇವ ಮಂದಿರಗಳೆಲ್ಲವೂ ನಿನ್ನಂತ ನವ ತರುಣ ತರುಣಿಯರ ಪಾಲಿಗೆ ವೆಂಗಿಸಿಕೊಳ್ಳುವ ಶೃಂಗಾರ ತಾಣಗಳು. ಬೇಸಿಯಲ್ಲ ಪ್ರೇಮ ತಾಣ. ಈ ದೇವ ಮಂದಿರ ಗಂಡು ಹೆಣ್ಣಿನ ಪ್ರೇಮ ಕೂಟ ನಡೆಯುವ ಕಾಮ ಕೊಟ್ಟಿರ. ಹೆಸರಿಟ್ಟು ಪ್ರೇಮ ಮಂದಿರ ತೊಟ್ಟಿಲು ಕಟ್ಟಿ ಹೆಸರಿಡುವ ಪ್ರೇಮ ಮಂದಿರ. ಇದಕ್ಕೆ ನೀನು ದೇವ ಮಂದಿರ ಎಂದು ಭಯ ಪಡಬೇಡ. ನೀನು ನನ್ನ ಬಾಹುವರಲ್ಲಿ ಬಿಗಿ ತಪ್ಪಿದರೆ ಮುಂದೆ ಸಿರಿ ಸಂಪತ್ತೇ ನಿನಗಾಗಿ ಕಾದಿದೆ. ನೀ ತೋರಿಸುವ ನಿನ್ನ ಸಿರಿ ಸಂಪತ್ತು ನನ್ನ ಕಾಲಲ್ಲಿರುವ ಹರಕಲಿ ಚಂಪು. ನೋಡು, ಬಡವರಾಗಿ ಹುಟ್ಟಿದ ಮೇಲೆ ಯಾರು ಕೂಡ ಹಣ ಆಸ್ತಿಗೋಸ್ಕರ ಶೀಲವನ್ನ ಮಾಡ್ಕೊಳ್ಳೋದಿಲ್ಲ. ಹೆಣ್ಣಾದವನಿಗೆ ಶೀಲವೇ ಅತಿ ದೊಡ್ಡ ಆಸ್ತಿ ಆಗಿದೆ. ಒಪ್ಪತ್ತಿನ ಗಂಜಿಯನ್ನು ಕುಡಿದ್ರು ಕೂಡ ಶೀಲವೇ ದೇವರ ನೈವೇದ್ಯ ಅಂತ ತಿಳಿದು ಜೀವನ ಮಾಡ್ತಾರೆ. ಅಂತ ಹೆಣ್ಣು ಮಕ್ಕಳ ಶೀಲಕ್ಕೆ ಇಷ್ಟೆಲ್ಲ ಹೇಳಿದ ಮೇಲೆ ಕಣ್ಣ ಹಾಕೋದಕ್ಕೆ ನೀನು ಮುಂದೆ ಆಗಿದ್ದೆ. ಆದ್ರೆ ನೀನೊಬ್ಬ ಸೂಳೆಗೆ ಹುಟ್ಟಿದ ಮಗ ಅಂತ ಆಲೋಚನೆ ಮಾಡು. ಇನ್ನೊಂದು ಸಲ ನನ್ನನ್ನು ಸೋಳೆಯ ಮಗನಂದರೆ ನಿನ್ನ ನಾಲಿಗೆ
ಬೆನ್ನಿಗಾಗಿ ನಿಂತವರೆಲ್ಲ. ಆದರೆ ನಿನ್ನಂತ ಮಾತಿನ ಬಾಣವೇ ಹಾಗೆ ಬಿಟ್ಟರೆ ನನ್ನ ಕಣ್ಣು ಕಣ್ಸಿಗೆಲ್ಲ ಹೆದ್ರ ಹೆಣ್ಣು ನಾನಲ್ಲ ಮುಚ್ಕೊಂಡು ಹೋಗಲೇ. ಇಲ್ಲವಾದ್ರೆ ಈ ನಿನ್ನ ಬಾಳನ್ನ ಬರೀ ದುಃಖದ ಪುಟಗಳೆಲ್ಲ ಮುಗಿಸ್ಬೇಕಾಗುತ್ತೆ. ನಿರಾಶಿತ ಜನಪೆಳಗಾದರೆ ಎದುರಾಗುವಂತ ಸಂಗತಿಗಳು ನೂರಾರು. ಆದರೆ ಸಾವಿರಾರು ಹೆಣ್ಣುಗಳು ನನ್ನ ಬೆನ್ನಿಂದ ಸುತ್ತುತ್ತಿರುವಾಗ ನನ್ನಂತವರಿಂದ ದುಃಖದ ಪುಟಗಳೇ ಮಾತಿನ ಮಾತು ಮಾಡಿದವರು ಹಾಗೆ ಬಿಟ್ಟರೆ ನನ್ನ ಅಂತಸ್ತಿಗೆ ಧಕ್ಕೆ ಆಗುತ್ತದೆ. ಮಾತಿನ ಬಣ್ಣ ಮುಡಿದವರು ಹಾಗೆ ಬಿಟ್ಟರೆ ನನ್ನ ಅಂತಸ್ತಿಗೆ ಧಕ್ಕೆ ಆಗುತ್ತದೆ. ಮುಚ್ಚ ಬಾಯಿ ನಾಯಿ ಕುಲದವರು. ನೋಡು, ನಾನು ಪೂಜಿಸುವ ಆ ದೇವರು ಖಂಡಿತವಾಗ್ಲೂ ಯಾರನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ. ನೋಡು, ಒಂದು ಹೆಣ್ಣು ತಾನು ಇಷ್ಟಪಟ್ಟು ಒಬ್ಬರ ಜೊತೆಯಲ್ಲಿ ಸಂಭೋಗ ಮಾಡಿದ್ರೆ ಮಾತ್ರ ಅದನ್ನು ಸಂಭೋಗ ಅಂತಾರೆ. ಅದಕ್ಕೆ ಆ ದೇವರ ಅನುಗ್ರಹ ಇರಬೇಕು. ಈ ರೀತಿ ಒತ್ತಾಯವಾಗಿ ಸಂಭೋಗಕ್ಕೆ ಕರೆದಿದ್ದೆ ಆದ್ರೆ ಅದು ಹೆಣದ ಜೊತೆಯಲ್ಲಿ ಸಂಭೋಗ ಮಾಡಿದಕ್ಕೆ ಮೂರ್ಖ ಮೂರ್ಖ ನನ್ನಲ್ಲ ಕಡೆ ಮಗನೇ ಮೂರ್ಖ. ಅನ್ನ ಚಂದ ತುಂಬಿಕೊಂಡ ಹೆಣ್ಣನ್ನು ಅತ್ಯಾಸೆಯಿಂದ ಕಂಗೊಳಿಸುತ್ತಿರುವ ಈ ಹುಲ್ಲುಹಾಸಿಗೆ ಮೇಲೆ ಪ್ರೇಮ ಸಲ್ಲಭ ನಡೆಸಂದು ದೇವರೇ ಅಪ್ಪಣೆ ಮಾಡಿದ್ದಾರೆ. ನನ್ನ ನಿನ್ನ ಪ್ರೇಮ ಸಂಬಂಧಕ್ಕೆ ಅದೆಂದು ದೇವರ ಪ್ರೇರಣೆಯಾಗಿದೆ. ಆ ಶಿವನು ಸಹ ಬಹಳ ಬುದ್ಧಿವಂತ. ಕೆರೆಯಲ್ಲಿ ಗಂಗೆಯನ್ನು ಬಚ್ಚಿಟ್ಟುಕೊಂಡು ತೊಡೆ ಮೇಲೆ ಮತ್ತೊಬ್ಬಳನ್ನಿಟ್ಟುಕೊಂಡು ಉಲ್ಲಾಸದ ಜೀವನ ನಡೆಸುವ ಅವನಿಗೆ ಯಾರ ಅಪ್ಪಣೆಯಾಗಿದೆ? ಯಾರ ಶಿವನ ಸಿಕ್ಕಿದೆ? ಮಾತುಗಳನ್ನು ನಡೆ ಕಾಲ ಕಳೆಯಬೇಡ. ಆದಷ್ಟು ಬೇಗ ಕಾಮದಾಹ ತಣಿಸಬಾರೆ. ಕೈ ಬಿಡೋ ರಾಕ್ಷಸ. ಒಂಟಿ ಹೆಣ್ಣಿನ ಮುಂದೆ ನಿಂತ್ಕೊಂಡು ಈ ರೀತಿ ಗಂಡಸ್ತನದ ಆರ್ಭಟವನ್ನ ತೋರಿಸ್ತಾ ಇದೆಯಲ್ಲ, ನೀನೇನು ಮನುಷ್ಯನ ಅಥವಾ ರಾಕ್ಷಸನು? ಒಳ್ಳೆ ಮಾತಿಂದ ಹೇಳ್ತಾ ಇದೀನಿ. ಈ ನಿನ್ನ ಮಾತಿನ ಮೋಡಿಗೆ ಖಂಡಿತವಾಗಿ ನಾನು ಒಳ್ಳೆಯದಿಲ್ಲ. ಹೊರಟೋಗೋ ಇಲ್ಲಿಂದ. ಆಡಿದರೆ ಅರಗಿಣಿ, ಕಾಡಿದರೆ ಕಾಳಿಂಗ ಸರ್ಪ. ಈಗ ಕೂಗಾಡಿದರೆ ಕೊನೆಯ ಉಸಿರೇಳಿಸಿ ಬಿಡ್ತಾರೆ. ಇದು ಹೂವಿನ ಮೇಲೆ ಈ ಗೆಳೆಯಲ್ಲವೇ ಹಾಡಲಿ
ಹೌದು